ಇನ್ನು ಕುಂಭರಾಶಿಗೆ ಹೋಗೋಣ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ಹೇಗಿರ್ತದಪ್ಪ ಬುಧ ಮತ್ತು ರವಿ ಸಂಕ್ರಮಣಗಳು, ಶುಕ್ರ ಸಂಕ್ರಮಣ ಅಂದರೆ ನಿಮ್ಮ ಪಾಲಿಗೆ ಸ್ವಲ್ಪ ಎಚ್ಚರ ವಹಿಸಬೇಕು. ನೀವು ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಲಾಭ ಇರ್ತದೆ, ಯೋಚನೆ ಮಾಡಿಬಿಡಿ. ಕಾರಣ ಮಾಂದಿಯು ಲಾಭದಲ್ಲಿ ಸಂಚರಿಸ್ತಕ್ಕಂಥದ್ದು ಓಕೆ. ಆದರೆ ನಿಮ್ಮ ಪಾಲಿಗೆ ಬುಧ ಅವನು ಅಷ್ಟಮ ಸ್ಥಾನಕ್ಕೆ ಹೋಗ್ತಾನೆ. ಹೀಗಾಗಿ ಯಾವುದಾದ್ರು ವಸ್ತುಗಳನ್ನು ಕಳ್ಕೊಂಡಿದ್ರೆ ಅಥವಾ ಮಿಸ್ಪ್ಲೇಸ್ ಆಗಿ ಎಲ್ಲೋ ಹೋಯಿತು ಅಂತ ಅಂದ್ಕೊಂಡ್ಬಿಟ್ಟೆ ಅಂತಿದ್ದರೆ ಅದು ಮತ್ತೆ ಮರಳಿ ಬರ್ತಕ್ಕಂಥದ್ದು, ಅಥವಾ ಯಾರೋ ದೂರ ಆಗಿರ್ತಾರೆ ಅವರು ಮತ್ತೆ ಮರಳಿ ಬರ್ತಕ್ಕಂಥದ್ದು ನಿಮ್ಮ ಬದುಕಿಗೆ. ಈ ರೀತಿಯಲ್ಲಿ ಒಂದು ಒಳ್ಳೆಯ ಫಲವನ್ನು ಖಂಡಿತ ತಂದುಕೊಡುತ್ತೆ. ರವಿ ಸಪ್ತಮಾಧಿಪತಿ ಅಷ್ಟಮಕ್ಕೆ ಹೋಗ್ತಾನೆ. ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಬಹುದು, ಹುಷಾರು. ಆದರೆ ಬಹಳ ಮುಖ್ಯವಾದದ್ದು ಬುದ್ಧಿ, ಚುರುಕು ಬುದ್ಧಿ. ಅಲ್ಲಿ ಗುರುಚಂದ್ರರು ಒಟ್ಟಾಗಿದ್ದಾರೆ ಸೋಮವಾರ ಮಂಗಳವಾರದ ಮಟ್ಟಿಗೆ. ನೀವು ಸೈನ್ ಮಾಡಿದ್ದು, ನೀವು ಯಾವುದೋ ಒಂದು ನಿರ್ಧಾರವನ್ನು ತಗೊಂಡಿದ್ದು, ನೀವು ಸಲಹೆ ಕೊಟ್ಟಿದ್ದು ಅದೆಲ್ಲ ಊರ್ಜಿತವಾಗುತ್ತೆ, ಅವರಿಗೆ ಅನುಕೂಲವಾಗುತ್ತೆ, ನಿಮಗೂ ಅದರಿಂದ ಅನುಕೂಲ ಆಗುತ್ತೆ. ಹೈಯರ್ ಸ್ಟಡೀಸ್ ಅವ್ರಿಗಂತೂ ತುಂಬ ಚೆನ್ನಾಗಿದೆ, ಒಳ್ಳೆಯ ಮಾರ್ಗದರ್ಶನ, ಗುರು ಹಿರಿಯರ ಸಹಕಾರಗಳು ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ, ಸಂಶಯ ಇಲ್ಲ. ಇನ್ನು ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ಸ್ವಲ್ಪ ತಂದೆ ಮಕ್ಕಳಲ್ಲಿ ಮನಸ್ತಾಪಗಳು ಬರುತ್ತೆ, ಹುಷಾರು. ವೃತ್ತಿಯಲ್ಲಿ ಅನುಕೂಲ ಖಂಡಿತ ಇದೆ, ಅದರಲ್ಲೇನು ಸಂಶಯ ಇಲ್ಲ. ಬಹಳ ಮುಖ್ಯವಾಗಿ ಅದೇ ಬುಧ ಗುರು ಇವರೆಲ್ಲ ಸೇರಿಕೊಂಡು ನಿಮಗೆ ಏನಾಗುತ್ತೆ ಅಂದರೆ ಜಾಗ್ರತೆ ಅಂತೂ ಬೇಕು. ಅಷ್ಟಮದಲ್ಲಿ ಸಂಚರಿಸುವಾಗ ಅಷ್ಟಮಾಧಿಪತಿಯೇ ಇರಲಿ, ಆದರೂ ಸ್ವಲ್ಪ ಎಚ್ಚರಿಕೆಯಿಂದ ಹೆಜ್ಜೆಗಳು ನೀಡಿ. ಬಂಧುಗಳ ವಿಚಾರದಲ್ಲಿ, ಸ್ನೇಹಿತರ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಏನು ಗಾಬರಿ ಇಲ್ಲ, ತೊಂದರೆ ಇಲ್ಲ, ಆದರೆ ಎಚ್ಚರಿಕೆ ಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ. ಇದಕ್ಕೆ ಪರಿಹಾರ ಏನು ಕುಂಭರಾಶಿಯವರಿಗೆ ಅಂತಂದರೆ ಮನೆ ದೇವರ ಆರಾಧನೆ, ಪಿತೃಗಳ ಸ್ಮರಣೆ ಇವುಗಳನ್ನು ಮಾಡಿಕೊಳ್ಳೋದು ತುಂಬ ಒಳ್ಳೆಯದು. ಅದು ನಿಮ್ಮ ಪಾಲಿಗೆ ಈ ವಾರದಲ್ಲಿರ್ತಕ್ಕಂಥ ತೊಡಕುಗಳನ್ನು ಬಿಡಿಸ್ಕೊಡುತ್ತೆ.